ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹುಷಾರಿಲ್ಲ, ಲೈಕ್ ಹಿಂಗೆ ಅಂದ್ರೆ ಜ್ವರ ಓಜಿ ಬರ್ತಾ ಇದೆ. ನೋಡಿ ಬಿರಿಯಾನಿ ಕಬಾಬ್ ಬಂತು. ಆದಾಗ ನಮ್ಮ ಶಂಕರಣ್ಣನ ಡೈಲಾಗ್ ಐತೆ, ಸತ್ ಮೇಲೆ ಮಲಗೋದು ಇದ್ದೇ ಇದೆ, ಬದುಕಿದ್ದಾಗ ಏನಾದರೂ ಸಾಧಿಸು ಅಂತ. ಟೇಕ್ಸ್ ಟೈಮ್. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತ ಸೂಪರ್ ಆಗಿ ನೀವು ಸೂಪರ್ ಆಗಿರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಪಕ್ಕದೊಳಗೆ ಓಡಿಸ್ತಾ ಇರೋದು ತೋರಿಸಲ್ಲ, ನನ್ನ ಡವ್ ಓಡಿಸ್ತಾ ಇರೋದು ಕಾರ್ನ, ಅದಕ್ಕೆ ತೋರಿಸಲ್ಲ ಪಾಪ, ನಾಚಿಕೆ ನನ್ನ ಡವ್ಗೆ. ಇವಾಗ ಬಂದು ನೈಟು ಎಷ್ಟು ಗಂಟೆ ಆಗೈತೆ ನೋಡ್ತಾ ಇರ್ಬೋದು. ಹಿಂಗೆಲ್ಲ ತೋರಿಸ್ಬಾರ್ದು ಇಲ್ಲಿ. ಇವಾಗ ಬಂದು ನೈಟ್ ಎಷ್ಟು ಗಂಟೆ ಆಗೈತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ 12:07. ಸೊ ಇವಾಗ ಬಂದು ಎಲ್ಗಪ್ಪ ಹೋಗ್ತಾ ಇದೀವಿ ಅಂದ್ರೆ ಊಟ ನಂಟು ಮಾಡ್ತಾ ಇದೀವಿ. ಇವಾಗ ಹೊಟ್ಟೆಗೆ ಊಟ ಬೇಕು. ನಂದು ಊಟ ಆಗ್ಬಿಟ್ಟೈತೆ, ನನ್ನ ಡವ್ ಇನ್ನೂ ಆಗಿಲ್ಲ ಊಟ. ನನ್ನ ಡವ್ ಇನ್ನ ಊಟ ಕೊಡ್ಸ್ಕೊಂಡು ಹೋಗ್ಬೇಕು ಇವಾಗ. ಹುಡುಗಿ ಜೊತೆ ಎಲ್ಲ ಹೋಗಲ್ಲಪ್ಪ ಇಷ್ಟೊತ್ತೊಳಗೆ. ಆಮೇಲೆ ತಲೆಗೆ ಎದೆಗೆ ಹಾಕೋಬೇಡ್ರಿ. ಆಮೇಲೆ ಮೊದಲೇ ಜೀವನ ಊರು ಬಾಗ್ಲಾಗ್ಬಿಟ್ಟೈತೆ. ತಿರ್ಗೋ ಹುಡುಗಿ ಅಂತ ಹೋದ್ರೆ ಆಮೇಲೆ ನಮ್ಮನೇಲಿ ಕೆರ ತಗೊಂಡು ಜರ ಹೊಡೆದು ಬಿಡ್ತಾರೆ. ಆಮೇಲೆ ಇವಾಗ ಊಟ ಅಂಟಾಗ್ತಾ ಇದೀವಿ. ಒಂದ್ ಕಡೆ ಹೋದೋ ಖಾಲಿ ಆಗ್ಬಿಟ್ಟೈತೆ, ಇನ್ನೊಂದ್ ಕಡೆನೂ ಹೋದೋ ಅಲ್ಲೂ ಖಾಲಿ ಆಗ್ಬಿಟ್ಟೈತೆ. ಲಾಸ್ಟ್ ಏನು ವಿಧಿ ಇಲ್ದಲ್ಲ ಇದ್ದಾಗ ನಮ್ಮ ಬನಶಂಕರಿಗೆ ಹೋಗಿ ಕುತ್ಕೊಂತೀವಿ ನೈಟ್ ಊಟಕ್ಕೆ. ನಿಮ್ಗೂ ಅಷ್ಟೇ, ನಮ್ಮ ಮೇರಿ ಅಕ್ಕಪಕ್ಕ ಇದ್ರೆ ಒಂದು ಒಳ್ಳೆ ಸ್ಪಾಟ್ ತೋರಿಸ್ತೀನಿ. ಬೆಳಗ್ಗೆ 6 ಗಂಟೆವರೆಗೂ ಬಿಸಿ ಬಿಸಿ ಬಿರಿಯಾನಿ ಸಿಗುತ್ತೆ, ಚಿಲ್ಲಿ ಚಿಕನ್ ಎಲ್ಲ ಸಿಗುತ್ತೆ. ಎಲ್ಲಿ ಅಂದ್ರೆ ಸೈಕ್ ಆಗ್ತಾ ಇರಾ, ಬನ್ನಿ ಹೋಗೋಣ ಇವಾಗ. ನೋಡಿ ಬಿರಿಯಾನಿ ಕಬಾಬ್ ಬಂತು. ನಾನು ಊಟ ಮಾಡ್ಬಿಟ್ಟಿದ್ದೀನಿ. ಈರುಳ್ಳಿ ತಿನ್ನಕ್ಕೆ ಬಂದಿದ್ದೀನಿ. ಈರುಳ್ಳಿ ತಿಂತಾ ಇದ್ದೀನಿ ನಾನು. ಅಲ್ಲೇ ಇತ್ತು, ನೀನು ಎಷ್ಟು ಹಾಕೊಂಡು ಅದರಲ್ಲಿ ಅಣ್ಣ ಒಂದು ಸ್ಪೂನ್ ಕೊಡಿ ಸರ್. ಹಂಗೆ ನೋಡಿ ಮಾಡಿ ನಿಮಗೂ ತಿನ್ನಿಸ್ತೀನಿ. ಬಿರಿಯಾನಿ ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಸಕಲಾಗೈತೆ. ಬನಶಂಕರಿ ಬಿರಿಯಾನಿ ಅಂತ ಹೊಡೀರಿ ಬರುತ್ತೆ. ಬನ್ನಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಊಟ ಎಲ್ಲ ಆಯಿತು. ಇವಾಗ ಈ ಸೋಡಾ ಆರಾಮಾಗಿ ಸೋಡಾ ಕುಡ್ಕೊಂಡು ಸ್ವಲ್ಪ ಒಡಾನ. ಬನ್ನಿ ಕಾರಲ್ಲಿ ಸಿಗ್ತೀನಿ. ಊಟ ಎಲ್ಲ ಆಯಿತು, ಸಕ್ಕತ್ತಾಯಿತು, ಒಳ್ಳೆ ಊಟ ಆಯಿತು ಅಂದ್ಕೊಂಡು. ಬನ್ನಿ ಈಗ ಒಡಾನ. ಈಗ ನೋಡ್ತಾ ಇರ್ಬೋದು, ತಿನ್ಕೊಂಬಂದು ಹೊಟ್ಟೆ ಹೆವಿ ತುಂಬೋಯ್ತು. ಲೈಕ್ ಅಡ್ರೆಸ್ ಎಲ್ಲಿ ಅಂದರೆ ಬನಶಂಕರಿ ಬಿರಿಯಾನಿ ಅಂತ, ಲೈಕ್ ನಮ್ಮ ಕಾರ್ಮಲ್ ಕಾಲೇಜ್ ಹತ್ರ. ಬೆಳಗ್ಗೆ 12 ಗಂಟೆಯಿಂದ ತಿರುಗು ಬೆಳಗ್ಗೆ 6 ಗಂಟೆವರೆಗೂ ಸಿಗುತ್ತೆ ನಿಮಗೆ. ನೈಟ್ ಏನು ಅಂದರೆ ಪಾರ್ಸಲ್ ಮಾತ್ರ, ಆದರೆ ನೈಟ್ ಎಲ್ಲ ಸಿಗುತ್ತೆ ನಿಮಗೆ. ಬೆಳಗ್ಗೆ 6 ಗಂಟೆವರೆಗೂ ಸಿಗುತ್ತೆ. ಸ್ವಿಗ್ಗಿಲಿ ಬೇಕಾದ್ರೆ ತರಿಸ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅನ್ಕೊಳ್ಳಿ. ಬಿರಿಯಾನಿ ಮಾತ್ರ ಚಿಲ್ಲಿ ಚಿಕನ್ ಬಿರಿಯಾನಿ, ರೆಡ್ ಚಿಕನ್ ಬಿರಿಯಾನಿ, ಇನ್ನೊಂದು 2 ಥರ ಐತೆ. ಸಕ್ಕದಾಗಿ ಮಾಡ್ತಾರೆ. ಇವಿ ಹೊಟ್ಟೆ ತುಂಬೋಯ್ತು. ಫುಲ್ ಪ್ಯಾಕ್ಟ್ ಅನ್ಕೊಳ್ಳಿ ಹೊಟ್ಟೆ. ಈ ಥರ ಎಲ್ಲ ತಿಂದರೆ ಜಾನ್ವರಿಲಿ ಅಷ್ಟೇ 6 ಪ್ಯಾಕ್ಸ್ ನೋಡೋಕ್ಕಾಗಲ್ಲ, ಯಾವ ಪ್ಯಾಕು ನೋಡೋಕ್ಕಾಗಲ್ಲ. ಫ್ಯಾಮಿಲಿ ಪ್ಯಾಕ್ ಅದೇ ಹಿಂಗೆ ಹಿಡ್ಕೊಂಡು ಹಿಂಗೆ ಓಡಾಡ್ಬೇಕು ಹೊಟ್ಟೆ. ಆಮೇಲೆ ಡಯಟಕ್ಕೆ ಕಚ್ಕೊಳ್ಳೋಣ ಆರಾಮಾಗಿ. ಟೇಕ್ಸ್ ಟೈಮ್. ಆರಾಮಾಗಿ ಡಯಟ್ ಮಾಡೋಣ ಜಾಲಿಯಿಂದ. ಸೊ ಹೊಟ್ಟೆಗೆ ಮೋಸ ಮಾಡಬೇಡಿ ಯಾವತ್ತೂ. ಏನಕ್ಕೆ ಮೋಸ ಮಾಡಿದ್ರೂ ಆರಾಮಾಗಿ ತಿನ್ನಿ ಹೊಟ್ಟೆ ತುಂಬ. ಸೊ ಬನ್ನಿ ಹೋಯ್ತಾ ಮಾತಾಡೋಣ. 2000 years later. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೆನ್ನೆ ಲೇಟ್ ಆಗ್ಬಿಟ್ಟಿತ್ತು ಮನೆಗೆ ಬಂದಿದ್ದು. ಸೊ ಏನೋ ಬ್ಲಾಗ್ ಏನೋ ಮಾಡಲಿಲ್ಲ. ಬಂದಂಗೆ ಎಡಿಟ್ ಇತ್ತು, ಸ್ವಲ್ಪ ಎಡಿಟ್ ಮಾಡ್ಕೊಂಡು ಶೆಡ್ ಆಗೋದೆ. ಸೊ ನಾಳೆ ಬಂದು ನ್ಯೂ ಇಯರು, ಹೊಸ ವರ್ಷ. ಬಿಕಾಸ್ ಹೊಸ ವರ್ಷ ಆಚರಿಸೋಕ್ಕೆ ಈ ವರ್ಷ ಏನಕ್ಕಿದ್ದು ಗುಡ್ ಹಾಕಿಲ್ಲ. ಸೊ ಏನಾದರೂ ಮಾಡೋವರೆಗೂ ಸೆಲೆಬ್ರೇಷನ್ ಅನ್ನೋದನ್ನ ಹಿಡ್ಕೋಬೇಡಿ. ಬಿಕಾಸ್ ನೆಕ್ಸ್ಟು ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತೀವಿ ಸೆಲೆಬ್ರೇಟ್ ಮಾಡ್ಕೊಂಡೇ ಇದ್ರೆ. ಲೈಕ್ ನಿಮ್ಗೆ ಹೆಂಗೋ ಗೊತ್ತಿಲ್ಲ, ನನಗೆ ಅದೇ ಥರ. ಸೊ ಪಾರ್ಟಿ ಪಬ್ಬು ಇತ್ತು ಒಂದು ಟೈಮ್ ಒಳಗೆ ಅವೆಲ್ಲ. ಸೊ ಇವಾಗ ಒಂದು ಹೆಸರು ಮತ್ತು ಏನಾದರೂ ಮಾಡೋವರೆಗೂ ಆ ಸೈಡ್ ತಲೆ ಹಾಕೋದು ಬೇಡ. ಹೋಗೋಣ, ಅದು ಇರಬೇಕು ಪಾರ್ಟಿ ಪಬ್ ಎಲ್ಲನೂ. ಬಟ್ ನಾಟ್ ನೌ, ಇಟ್ಸ್ ನಾಟ್ ಅ ರೈಟ್ ಟೈಮ್ ಅನಿಸುತ್ತೆ. ಸೊ ಹೌಸ್ ಗೋಯಿಂಗ್, ವ್ಲಾಗ್ಸ್ ಎಲ್ಲ ಹೆಂಗೆ ಹೋಗ್ತಾ ಇದೆ
ಲೈಕ್ ಯಾವ್ದಾದ್ರು ಟಾಸ್ಕ್ಗಳು ಕೊಡಿ, ಟಾಸ್ಕ್ಗಳು ಮಾಡೋಣ. ಲೈಕ್ ರೋಡಲ್ಲಿ ಪಬ್ಲಿಕಲ್ಲಿ ಆದರೂ ಪರವಾಗಿಲ್ಲ, ಒಬ್ರ ಹತ್ರ ಬೈಸ್ಕೊಂಡು ಏನೋ ವೀಡಿಯೋಗಳು ಮಾಡೋಣ. ವ್ಲಾಗ್ಸ್ಗಳು ಹೆಂಗಿದ್ರು ಡೈಲಿ ಬರುತ್ತೆ ನಿಮಗಿನ್ನ. ಇನ್ನೇನು ಕಾಲೇಜ್ ಡ್ರಾಪ್ ಔಟ್ ಆಯ್ತಲ್ಲ, ಸೊ ನೆಮ್ಮದಿಯಾಗಿ ಇನ್ನೂ ಏನೈತೆ ಕೆರಿಯರ್ ಮೇಲೆ ಫೋಕಸ್ ಮಾಡೋಣ. ಬಿಕಾಸ್ ಕಾಲೇಜ್ ಅನ್ನೋದು ಮಿತ್ ಅನ್ನಿಸ್ತು ನನಗೆ, ಬರೀ ಕಾಸು ಮಾಡ್ತವ್ರೆ. ಆವಾಗಲೇ 2.5 ವರ್ಷ ವೇಸ್ಟ್ ಮಾಡಿಬಿಟ್ಟು, ಏನು ಮಾಡಬಾರ್ದಾಗಿತ್ತು, ಬಟ್ ವೇಸ್ಟ್ ಮಾಡಿಬಿಟ್ಟು ಏನಾಗಲಿ 2.5 ವರ್ಷ. ಸೊ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಸಿಗಲ್ಲ ಅನಿಸುತ್ತೆ ಲೈಫಲ್ಲಿ. ಸೊ ನೆಕ್ಸ್ಟ್ ಅನ್ನೋದು ಈಗ ನೆಕ್ಸ್ಟ್ ಮಿನಿಟಿಂದ ಯೋಚನೆ ಮಾಡೋಣ. ನಾಳೆ ಅನ್ನೋದು ನಾನು ನಂಬಲ್ಲ. ದಟ್ಸ್ ಫೈನ್. ತುಂಬ ಟೈಮ್ ವೇಸ್ಟ್ ಮಾಡ್ಬಿಟ್ಟಿನಿ ಲೈಫಲ್ಲಿ. ಎಲ್ಲರಿಗೂ 25-26 ಆದ್ಮೇಲೆ ರಿಗ್ರೆಟ್ ಆಗುತ್ತೆ. ನನ್ಗೆ ಇವಾಗ ಎಷ್ಟೊಂದು 21 ಅನಿಸುತ್ತೆ. ಹೌದು 21. ನನ್ಗೆ ಇವಾಗ್ಲೇ ಅನ್ನಿಸ್ತಾ ಐತೆ, ಅವರು ಏನೂ ಮಾಡಿಲ್ವಲ್ಲ, ಸುಮ್ಮನೆ ವೇಸ್ಟ್ ಮಾಡಿಬಿಟ್ನ 2.5 ವರ್ಷ ಕಾಲೇಜಿಗೆ ಸೇರಿಕೊಂಡು ಅಂತ. ಬಿಕಾಸ್ ಏನು ವರ್ಕ್ ಆಗಿಲ್ಲ. ಏನು ಸಿಗುತ್ತೆ ಹೇಳಿ ಇವಾಗ ಕಾಲೇಜ್ದು? ಈ ಸೈಡ್ ಕಂಪ್ಲೀಟ್ ಆದಂಗಲ್ಲ, ಇದಾದಂಗೂ ಅಲ್ಲ. ಕಂಪ್ಲೀಟ್ ಆಗಿದ್ರು ಏನೂ ಸಿಗ್ತಾ ಇರಲಿಲ್ಲ, ಯಾವ್ದಾದ್ರು ಬ್ಯಾಗ್ಗಳಿರೋವು ಸ್ವಲ್ಪ. ದಟ್ಸ್ ವಾಟ್. ಇನ್ನು ಡಯಟ್ಗೆ ಎಷ್ಟು ಆಗೋಣ, ಸ್ಟಿಕ್ ಆನ್ ಆಗೋಣ. ಸೊ ಏನೇನು ಗೋಲ್ ಇದೆ ಎಲ್ಲ ಕಂಪ್ಲೀಟ್ ಮಾಡೋಣ. ಈ ವರ್ಷದ್ದು ಒಂದು ಗೋಲ್ ಇದೆ, ಹೇಳಲ್ಲ, ಮಾಡಿ ತೋರಿಸ್ಬೇಕು, ಅದನ್ನ ಮಾಡೋಣ. ದಟ್ಸ್ ವಾಟ್ ಲೈಫ್ ಒಳಗೆ ಐ ಆಮ್ ವರ್ಕಿಂಗ್ ಫಾರ್. ಅದೊಂದಕ್ಕೇನೆ. ಬಿಕಾಸ್ ಈಗೋ ಹೆವಿ ಹರ್ಟ್ ಆಗ್ಬಿಟ್ಟೈತೆ ನನ್ನ ಲೈಫ್ ಒಳಗೆ. ಆ ಪಾರ್ಟ್ ಆಫ್ ವ್ಯೂ ಒಳಗೆ ಈಗೋ ಹರ್ಟ್ ಆದರೆ ಗೊತ್ತಲ್ಲ ಮನುಷ್ಯ ಹೆಂಗೆ ಕೆಲಸ ಮಾಡ್ತಾನೆ ಅಂತ. ಬೇಸಿಕಲಿ ನೀವು ಅಷ್ಟೇ. ಲೈಕ್ ಫಸ್ಟಿಂದ ಹೋಗ್ತೀನಿ, ಸೆಕೆಂಡಿಂದ ಹೋಗ್ತೀನಿ. ಫಸ್ಟು ಸೆಕೆಂಡ್ ಚೆನ್ನಾಗಿ ಪಾರ್ಟಿ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ನೆಕ್ಸ್ಟ್ ವಾರದಿಂದ. ಲೈಕ್ ಅದೇ ಜಿಮ್ಮಿಗೆ ಸೇರ್ಕೊಳ್ಳೋದು ಕಾಮನ್ನು. ನ್ಯೂ ಇಯರ್ ಅಂದಾಗ ಸೇರ್ಕೊತೀರಾ, ಲೈಕ್ 1 ತಿಂಗಳು ಹೋದ್ರೆ ಹೆಚ್ಚು. ಅವೆಲ್ಲ ಮೋಟಿವೇಶನ್ ಅನ್ನೋದು ವರ್ಕ್ ಆಗಲ್ಲ ಲೈಫ್ ಒಳಗೆ. ಸೊ ಏನೇ ಮಾಡಿದ್ರು, ಏನೇ ತೊಗೊಂಡ್ರು ಡಿಸಿಪ್ಲಿನಾಗಿ ತೊಗೊಳ್ಳಿ ಲೈಫ್ ಒಳಗೆ. ದಟ್ಸ್ ವೇರ್ ದ ಗೇಮ್ ಚೇಂಜ್. ಹುಷಾರಿಲ್ಲ, ಲೈಕ್ ಹಿಂಗೆ ಅಂದರೆ ಜ್ವರ ಓಜಿ ಬರ್ತಾ ಇದೆ. ನಂಗೆ ಫೀಲ್ ಆಯ್ತಾಯ್ತು ನನಗೆ ಜ್ವರ ಐತೆ ಅಂತ. ಬಟ್ ನನ್ನ ಮನೇಲಿ ಇರುತ್ತೆ ಅಲ್ಲ, ರೆಸ್ಟ್ ಕೊಡ್ತಾಯಿಲ್ಲ ಬಾಡಿಗೆ. ಅದಕ್ಕೆ ಅದೇನಾಯ್ತಾ ಇದು ಲ್ಯಾಗ್ ಆಯ್ತಾ ಅದು. ಸುಮ್ಮನೆ ಇರೋದಕ್ಕಿಂತ ಲೈಕ್ ಸಾಯೋವರೆಗೂ ಏನಾರು ಮಾಡೋಣ. ಏನು ಮಲಗೋದಿದ್ದೇ ಐತೆ. ಲೈಕ್ ಡಿಮೋಟಿವೇಶನ್ ಆದಾಗ ನಮ್ಮ ಶಂಕರಣ್ಣನ ಡೈಲಾಗ್ ಐತೆ, ಸತ್ ಮೇಲೆ ಮಲಗೋದು ಇದ್ದೇ ಇದೆ, ಬದುಕಿದ್ದಾಗ ಏನಾದರೂ ಸಾಧಿಸು ಅಂತ. ಲೈಕ್ ಅದು ಹೆಂಗೆ ಅಂದರೆ ಎದೆ ಹೊಡಿತಾ ಇರುತ್ತೆ ನನಗೆ ಅವಾಗ ಎದೋಳ್ ಅಂತ. ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ, ಲೈಕ್ ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ. ಬನ್ನಿ ಲೆಟ್ಸ್ ಗೋ. ಸೊ ಈಗ ಎಡಿಟಿಂಗ್ ಎಲ್ಲ ಮುಗಿಸಿ ಮೇಲ್ಗಡೆ ಬಂದೆ. ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾಡಿ, ನಿಮಗೂ ಒಳ್ಳೇದಾಗುತ್ತೆ. ಸೊ ಕೈಲಾದಷ್ಟು ಹೆಲ್ಪ್ ಮಾಡೋಣ, ಡಿಸಿಪ್ಲಿನ್ ಆಗಿದೆ, ದುಡಿಯೋಣ ತುಂಬ. ಸೊ ದಟ್ಸ್ ವಾಟ್ ಹೇಳಬೇಕಾಗಿತ್ತು ನಿಮಗೆ. ಇನ್ನೇನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ, ಇಲ್ಲ ಲಾಂಗ್ ಆಗಿಬಿಡುತ್ತೆ. ಸೊ ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಬನ್ನಿ, ಮೇನಾಗಿ ಗೊತ್ತಲ್ಲ ಏನು ಮಾಡಬೇಕು ಅಂತ. ಮೇನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.